1100 ರೂಪಾಯಿ ಕೆಜಿ ಕೊಡ್ತಾರಾಗತ್ತಾರ, ನೀವು ಹೋಗೋಲ್ತಂತ್ರ ರೌಂಡ್ ಅಪ್ ಹೊಡೆಯಕತ್ತೀರಿ. ರಾಸಾಯನಿಕದೊಂದಿಗೆ ಸಾವಯವ ಪರಿಕರ ಬಳಸಲು ಪ್ರಾರಂಭಿಸಿ ನಂತರ ಸಾವಯವ ಕೃಷಿ. ಕುರಿ ಗೊಬ್ಬರದ ಡೀಲರ್ಶಿಪ್ ನೀಡುತ್ತೀರಾ, ಅದಕ್ಕೆ ನಾವೇನು ಮಾಡಬೇಕು? ಸಾವಯವ ಕೃಷಿಯಿಂದ ಆಹಾರ ಭದ್ರತೆ ಸಾಧ್ಯವಾ ಹಾಗೂ ಒಂದೇ ಬಾರಿಗೆ ಸಾವಯವ ಕೃಷಿ ಒಳ್ಳೆಯದೇ ಅಥವಾ ರಾಸಾಯನಿಕದೊಂದಿಗೆ ಸಾವಯವ ಪರಿಕರ ಬಳಸಲು ಪ್ರಾರಂಭಿಸಿ ನಂತರ ಸಾವಯವ ಕೃಷಿ ಒಳ್ಳೆಯದು? ನನ್ನ ಪ್ರಕಾರ ಮೊದಲನೇದು, ಸಾವಯವ ಕೃಷಿ ಆಹಾರ ಭದ್ರತೆ ಸಾಧ್ಯವ? ಸಾವಯವ ಕೃಷಿಯಿಂದ ಖಂಡಿತ ಸಾಧ್ಯ. ನಿಮಗೆ ಬೆಳೆದಿರೋದನ್ನ ಬಳಸಕ್ ಗೊತ್ತಾಗ್ಬೇಕು. ಒಂದು ಉದಾಹರಣೆ ಕೊಡ್ತೀನಿ. ಆಯುರ್ವೇದಿಕ್ ಅಂಗಡಿಗೆ ಯಾರು ಹೋಗಿರಿ ಔಷಧಿ ತಗೊಳಕದು? ಸರಿ, ಈ ಸರಿ ಹೋದಾಗ ನಾಗರಮೂತ ಅಂತೇಳಿ ಒಂದು ಪುಡಿ ಸಿಗ್ತದ ಅವ್ರ ಕಡೆ. ಯಾರು ತಗೊಂಡಿರಿ ಇಲ್ಲಿವರೆಗೂ? ತಗೊಂಡಿರಿ? ಹೆಂಗ್ ಕೆಜಿ ಐತಿ? 400 ಗ್ರಾಮ್ ಲೆಕ್ಕ ತಗೊಂಡಿ. ಹಾ, ಹೆಂಗೆ? 400 ರೂಪಾಯಿ. ಎಷ್ಟು ಗ್ರಾಮಿಗೆ? 350 ಗ್ರಾಮ್ ಇರ್ಬೋದು. ಸರಿ, ಅಂದ್ರೆ ಅಂದಾಜ್ ಒಂದು 1200 ರೂಪಾಯಿ ಕೆಜಿ ಅನ್ಕೊಳ್ರಿ ನಿಮ್ ಲೆಕ್ಕಕ್ಕೆ. ಅದು ಎದ್ರದ್ದು ಪೌಡರ್? ಬೇರೆ ಅದೇ ಯಾವ ಬೇರೆ? ಯಾರೋ ಹೇಳಿದ್ರು? ಹಾ, ಅವ್ರು ಹೇಳಿದ್ ಗೊತ್ತಾಯ್ತ್ರಿ? ಐತಿ ನಿಮ್ ಹೊಲ್ದಾಗ ಜೇಕ್ ಐತೆ? ಹೋಗುವಲ್ ನೋಡ್ರಿ, ಅವ್ರು ರೊಕ್ಕ ಕೊಟ್ಟು ತರತಾರ, ಇವ್ರು ಹೋಗೋಲ್ದಂತ ಪಡ್ಕೊಳತ್ತಾರ. ಅವ್ರು 1100 ರೂಪಾಯಿ ಕೆಜಿ ಕೊಡ್ತಾರಾಗತ್ತಾರ, ನೀವು ಹೋಗೋಲ್ತಂತ ರೌಂಡ್ ಅಪ್ ಹೊಡೆಯಕತ್ತೀರಿ. ಯಾಕೆ ಆಹಾರ ಭದ್ರತೆ ಒದಗ್ಸಕ್ ಆಗಂಗಿಲ್ಲ ಅಂತ? ಸರಿ, ಹಿಂಗೂ ಬರೋಣ್ರಿ. ಎಷ್ಟು ಮಂದಿ ಆಹಾರ ಬೆಳೆಯಕತ್ತೀರಿ ಹೇಳ್ರಿ? ಸರ್ ಅಲ್ಲ, ಈಗ ಅವ್ರು ಕೇಳಿದ ಪ್ರಶ್ನೆ ಸಾವಯವ ಕೃಷಿಯಿಂದ ಎಲ್ಲರಿಗೂ ಆಹಾರ ಭದ್ರತೆ ಒದಗಿಸೋದು ಸಾಧ್ಯವಾ? ಇಡೀ ದೇಶದ ಮಾತಾಡತ್ತೀವಲ್ಲ, ಎಷ್ಟು ಮಂದಿ ದೇಶಕ್ಕಾಗಿ ಆಹಾರ ಬೆಳೆಯತ್ತೀರಿ ಹೇಳ್ರಿ? ಎಲ್ಲಾರು ಬೆಳೆಯತ್ತೀರಿ? ಅಷ್ಟೂರು ರೀ? ಹಾ, ನಾ ಅಷ್ಟುರ್ದು ಕೇಳಾಕತ್ತೀರಿ. ಅಷ್ಟುರ್ದು ಕೇಳಕ್ ಎಷ್ಟು ಮಂದಿ ಸಾವಯವನ ರಾಸಾಯನಿಕನೇ ಅಂತ ಹಿಡ್ಕೊಳ್ಳೋಣ. ಎಷ್ಟು ಮಂದಿ ರಾಸಾಯನಿಕದೊಳಗೆ ಆಹಾರ ಬೆಳೆಯಕ್ ಪ್ರಯತ್ನ ಮಾಡತ್ತೀರಿ ಇಡೀ ದೇಶಕ್ಕೆ? ಎಸ್ ನೋಡ್ರಿ, ಹಾರ್ಡ್ಲಿ 3-4 ಕೈ. ಉಳ್ದವ್ರ ಏನ್ ಬೆಳೆಯತ್ತೀವಿ? ಎಷ್ಟ್ ಮಂದಿ ಅಡಿಕೆ ಹಚ್ಚಿರಿ? ಇಲ್ಲಿ ಬೆಳೆಯಂಗಿಲ್ಲ ಅದಕ್ಕೆ. ಹಾ, ಇಲ್ಲಿ ಹಚ್ಚಿರಿ, ರೈಟ್. ಎಷ್ಟ್ ಮಂದಿ ಕಬ್ಬು ಮಾಡಿರಿ? ಎಷ್ಟ್ ಮಂದಿ ಹತ್ತಿ ಮಾಡಿರಿ? ನೋಡ್ರಿ, ಹತ್ತಿಗಾರು ಕೈ ಎತ್ಬೇಕು. ಇಲ್ಲ ಹತ್ತಿ ಬೆಳೆದವ್ರು ಇದೀರಿ ಬಾಳ ಮಂದಿ. ಎಲ್ಲಿ ಬೆಳೆಯತ್ತೀರಿ ಹೇಳ್ರಿ ಆಹಾರ? ಮೊದಲನೇದು. ಎರಡನೇದು, ನಿಮ್ಗೆ ಯಾಕೆ ಅನಿಸ್ಲಿಕ್ಕತ್ತದ? ಇದು ಯಾರು ಬರ್ದಿದ್ದು? ಹೆಸರು ಹಾಕಿಲ್ಲ, ರೈಟ್, ಇರ್ಲಿ. ಆಹಾರ ನೀವು ಬರ್ದಿದ್ದ? ಹಾ, ಆಹಾರ ಭದ್ರತೆ ಯಾಕೆ ಸಾಧ್ಯ ಇಲ್ಲ ಅನ್ಸಕತ್ತ? ಯಾಕೆ ಆಹಾರ ಭದ್ರತೆ ಸಾವಯವ ಕೃಷಿ ಒಳಗೆ ಸಾಧ್ಯ ಇಲ್ಲ ಅನ್ಸಕತ್ತ? ಸರಿ. ಸಾವಯವದಾಗ ಬೆಳೆದಿಲ್ಲ, ಇದರ ಮಟ್ಟಿಗೆ ಇಳುವರಿ ಕಡಿಮೆ ಅಂತ ಹೇಳ್ತಾರೆ. ಕರೆಕ್ಟ್. ಆಮೇಲೆ ನಾನು ಇನ್ಪುಟ್ ಡೀಲರ್ ಆಗಿ ನನಗೆ ಗೊತ್ತಿರ್ತದೆ. ಈಗ ಫಾರ್ಮರ್ಸ್ ಬರ್ತಾರಂದ್ರ ಎಲ್ಲೋ ನಾಲೆಜ್ ಇರೋರು ಅಥವಾ ಅದ್ರ ಬಗ್ಗೆ ಕನ್ಸರ್ನ್ ಇರೋರು ಮಾತ್ರ ಸಾವಯವ ಹೋಗ್ತಾರ, ಇಲ್ಲ ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾತಾಡೋದು ನೋಡ್ತಿದಾರ. DAP ಬರೋબર. ಹಂಗಾಗಿ ಅದಿಲ್ದ ಹೇಳಿದ್ರೆ ಇಳುವರಿ ಬರಲ್ಲ ಅಂತ ನಾವು ಡೈಲಿ ಅದು ಕೇಳಿ ಹಂಗಾಗಿ ಸಾಧ್ಯ ಇಲ್ಲ ಅಂತ. ಸರಿ, ರೈಟ್. ನೇರ ಉತ್ತರ ಸಾಧ್ಯ ಐತಿ, ಕಂಪ್ಲೀಟ್ ಆಗಿ ಸಾಧ್ಯ ಐತಿ. ಇಲ್ಲ ಅವ್ರು ಬಂದವ್ರು ಎಲ್ಲೋದ್ರು? ಗಜೇಂದ್ರ ಗಢದವ್ರು ಸಾಹೇಬ್ರು ಬೆಳಗ್ಗೆ ಇದ್ರು, ಹೋದ್ರ ಅನ್ಸತ್ತ ಅವ್ರು ಊಟ ಮಾಡ್ಕೊಂಡ್ರೆ. ಇರ್ಲಿ. ಸೊ ಅವರಿಗೆ ಅಂದ್ರೆ ಯಾರು ಅವ್ರು ಬಳಸಿದಾರೆ ಅವ್ರಿಗೆ ಕೇಳಿ, ಇಮಿಡಿಯೇಟ್ ಆಗಿ ರಿಸಲ್ಟ್ ಬಂದದ. ಈಗ ಆಗ್ಲೇ ಕೇಸ್ ಹೇಳಿದ್ನಲ್ಲ, ಇಳುವರಿನೂ ಜಾಸ್ತಿ ಬಂದಿದ್ದಿದೆ, ಆರಾಮಾಗಿ ಸಾಧ್ಯ ಅದ. ಇದೊಂದು ತಲೆಯೊಳಗೆ ಬಿತ್ತಿದ ಕತೆ ಅಷ್ಟೇ. ಚೆನ್ನಾಗಿ ಗಳೆ ಹೊಡೆದಾರ ಅಷ್ಟೇ ಅವ್ರು ನಮಗೆ. ಅದ್ ಬಿಟ್ರೆ ಬೇರೆ ಏನು ಮಾಡಿಲ್ಲ. ಸಾಧ್ಯ ಇಲ್ಲ ಅಂತ ಹೇಳಿ ಸರಿಯಾಗಿ ಇಲ್ಲೇ ಗಳೆ ಹೊಡೆದಾರ, ಮತ್ತೇನು ಇಲ್ಲ. ರೈಟ್. ಒಂದೇ ಬಾರಿಗೆ ಸಾವಯವ ಕೃಷಿ ಒಳ್ಳೆಯದೇ? ಖಂಡಿತ ಒಳ್ಳೆಯದು. ರಾಸಾಯನಿಕದೊಂದಿಗೆ ಸಾವಯವ ಪರಿಕರ ಬಳಸಲು ಪ್ರಾರಂಭಿಸಿ ನಂತರ ಸಾವಯವ ಕೃಷಿ ಬೇಡ ಅಂತ ದೊಡ್ಡ ದುರಂತ ಇನ್ನೊಂದಿಲ್ಲ, ಮಾಡಬೇಡಿ. ಸಾವಯವ ಹೆಂಗ್ ಮಾಡ್ಬೇಕಂತ ಹೇಳಿ ರೂಢಿ ಮಾಡ್ಕೊಳ್ರಿ, ಅದ್ರ ಜೊತೆ ಮಿಕ್ಸ್ ಮಾಡೋ ಪ್ರಯತ್ನ ಮಾಡಬೇಡ್ರಿ. ಸಾವಯವ ಕೃಷಿಯಲ್ಲಿ ಬೆಳೆದ ಬೆಳೆಗೆ ತಕ್ಕ ಬೆಲೆ ಸಿಗಬೇಕಾದರೆ ಏನು ಮಾಡಬೇಕು? ಇಷ್ಟೊತ್ತನ ಅದ ಕತೆ ಹೇಳಿನ್ರಿ. ಬೆಳಿಗ್ಗೆ ಯಾವ ತರ ಮಾರುಕಟ್ಟೆ ಪರಿಚಯಿಸಬೇಕು ಅದನ್ನು ಕತೆ ಹೇಳಿನಿ ಎಷ್ಟೋ ತನಕ, ರೈಟ್. ನಾವು ಈಗಾಗಲೇ ರಾಸಾಯನಿಕ ಉಪಯೋಗಿಸ್ತಿದ್ದು, ಅದರ ಜೊತೆಗೆ ಸಾವಯವ ಉಪಯೋಗಿಸಬಹುದು. ಜೊತೆಗೆ ಉಪಯೋಗಿಸ್ಬೇಡ್ರಿ, ಅದನ್ನ ನಿಲ್ಲಿಸ್ರಿ, ಸರಿಯಾಗಿ ಸಾವಯವ ಮಾಡ್ರಿ, ಸಾವಯವ ಪದಾರ್ಥ ಮಾಡ್ಕೊಳ್ರಿ, ಬಳಸ್ಕೊಳ್ರಿ, ಸರಿ ಆಗ್ತದೆ. ಗೌರಿ ಗೊಬ್ಬರದ ಡೀಲರ್ಶಿಪ್ ನೀಡುತ್ತೀರಾ, ಅದಕ್ಕೆ ನಾವೇನು ಮಾಡಬೇಕು? ಅಯ್ಯನಗೌಡರು ಎಲ್ಲಿದ್ದಾರೆ? ಗೌಡ್ರು? ಹಾ ಸರ್, ಕಂಡೀಷನ್ ಭಾಳ ಅದಾವ. ಮೊದಲನೇದು ನೀವು ರೈತರಾಗಿರ್ಬೇಕು.
ಎರಡನೇದು ನೀವು ಗೊಬ್ಬರ ಬಳಸಬೇಕು. ಮೂರನೇದು 1 ವರ್ಷದ ತನಕ ಅಷ್ಟೇ ಗೊಬ್ಬರ ಕೊಡ್ತೀವಿ. ನೀವು ಅದಾದ್ಮೇಲೆ ನಿಮ್ಮ ಊರಿನಲ್ಲಿ ನಿಮ್ಮ ಜಾಗದೊಳಗೆ ಅಥವಾ ಬೇರೆಯವ್ರಿಗೆ ಇದನ್ನ ಮಾಡಿ ಪ್ರೋತ್ಸಾಹ ಮಾಡಿ ನೀವು ನಮಗೆ ಕಾಂಪೋಸ್ಟ್ ಗೊಬ್ಬರ ಕೊಡಕ್ ಶುರು ಮಾಡಿದ್ರೆ, ಅಂದ್ರೆ ಅಲ್ಲಿ ದನ ಉಳಿಬೇಕು, ಬೆಳೆ ತ್ಯಾಜ್ಯ ಸರಿ ನಿರ್ವಹಣೆ ಆಗ್ಬೇಕು. ಹಂಗ್ ಮಾಡ್ತೀನಿ ಅಂದ್ರೆ ಕಂಟಿನ್ಯೂ ಮಾಡ್ತೀವಿ, ಇಲ್ಲಾಂದ್ರೆ ನಿಲ್ಲಿಸ್ತೀವಿ. ಇಷ್ಟ ಎಸ್ ಡನ್. ಸೂಪರ್. ಹಂಗಿದ್ರೆ ನೀವು ಖಂಡಿತ ಭೇಟಿ ಆಗ್ರಿ ಸರ್, ದಯಮಾಡಿ ಭೇಟಿ ಆಗ್ರಿ. ಮುಂದೆ ಅಂದ್ರೆ ನೀವು ಮೊದಲು ಬಳಸಿ ನೋಡ್ರಿ, ನಿಮಗೆ ರಿಸಲ್ಟ್ ಬಂದಾದ್ಮೇಲೆ ಮುಂದೆ ಮಾತಾಡೋದು, ಅಲ್ಲಿ ತನಕ ಏನು ಮಾತಾಡೋದು. ರೈಟ್. ಟೀ ಇಂಟು ತೆಂಗಿನ ಸಸಿಗಳು ಮತ್ತು ಜಂಬೂ ನೇರಳೆ ಸಸಿಗಳನ್ನು ಒಟ್ಟಾಗಿ ಬೆಳೆಯಬಹುದೇ? ಇಲ್ಲಿ ಪೂರಕತೆ ಮತ್ತೆ ಅಲಿಲೋಪತಿ ಅಂತ ಹೇಳಿ ಒಂದು ಶಬ್ದ ಬರ್ತದೆ. ನಂಗೆ ಅಲಿಲೋಪತಿಗೆ ಕನ್ನಡದಾಗ ಏನಂತಾರಂತ ಎಲ್ಲೂ ಸಿಗ್ತಾ ಇಲ್ಲ. ಯಾರಿಗಾರು ಸಿಕ್ಕರೆ ದಯಮಾಡಿ ನಂಗೆ ಮೆಸೇಜ್ ಮಾಡ್ರಿ. ಅಲಿಲೋಪತಿ ಅಂದ್ರೆ ಹೆಂಗ್ ಕೆಲಸ ಮಾಡ್ತದ, ಗಿಡದ ಮತ್ತೆ ಗಿಡದ ನಡು ಸ್ಪರ್ಧೆ ಇರ್ತದ್ರಿ. ಅಂದ್ರೆ ನಾ ಹೆಚ್ಚಿಗೆ ಬೆಳಿಬೇಕು ಅಂತ ಹೇಳಿ ಅವಾಗ ಕೆಲವೊಂದಿಷ್ಟು ಕೆಮಿಕಲ್ಗಳನ್ನ ಅದು ರಿಲೀಸ್ ಮಾಡಿ ಎಲೆ ಮೂಲಕನೋ ಬೀಜದ ಮೂಲಕನೋ ಬೇರ್ ಮೂಲಕನೋ ಬಿಡ್ತಾ ಇರ್ತವೆ. ಅದ್ರ ಸುತ್ತಲೂ ಏನು ಹುಟ್ಟಬಾರ್ದು ಅನ್ನೋದಕ್ಕೆ. ಹಂಗಾಗಿ ಇದು ತೆಂಗಿನ ಸಸಿ ಮತ್ತು ನೇರಳೆ ಸ್ವಲ್ಪ ಅಲಿಲೋಪತಿಕ್ ಅದು. ಆದ್ರೂ ಅದಕ್ಕೆ ಏನು ತೊಂದರೆ ಇಲ್ಲ, ನೀವು ಎರಡು ಮಿಕ್ಸ್ ಮಾಡಿ ಬೆಳಿಬಹುದು. ಆಮೇಲೆ ಹೈಬ್ರಿಡ್ ಸಸಿ ಇದ್ರೆ ಅಂತೂ ಅದ್ರದ್ದು ಅಲಿಲೋಪತಿ ಪೊಟೆನ್ಶಿಯಲ್ ಕಮ್ಮಿ ಆಗಿರ್ತದೆ, ಧಾರಾಳವಾಗಿ ಬೆಳ್ಕೋಬಹುದು. ಇನ್ನೂ ಒಂದ್ ಸ್ವಲ್ಪ ಅಭ್ಯಾಸ ಮಾಡ್ಬೇಕಂದ್ರೆ ಅಲಿಲೋಪತಿದ್ ಯಾಕೆ ಹೇಳಿಗತ್ತೀನಿ, ನಾರ್ಮಲಿ ತಲೆಯೊಳಗೆ ಹೆಂಗಿರ್ತದ, ಗಿಡದ ನೆರಳಿಗೆ ಏನು ಬೆಳೆಯುವುದಿಲ್ಲ, ಅದಕ್ಕೆ ಗಿಡ ಕಡೀರಿ, ಇದೇ ನಡ್ದದಲ್ರಿ. ನೆರಳಿಗೆ ಬೆಳಿಬಾರ್ದು ಅನ್ನೋದಾಗಿದ್ರೆ ಮಾವಿನ ಗಿಡದ ಕೆಳಗೆ ಯಾಕೆ ಕಸ ಬೆಳೀತದ? ಹೌದಲ್ರಿ? ಅಲ್ಲಿ ಏನ್ ಮಾಡ್ಬೇಕು ಮೇಡಮ್, ನೆರಳು ಯಾವ್ದು ಬಯಸ್ತದಲ್ರಿ ಆ ಬೆಳೆ ಮಾಡ್ಬೇಕು. ಮಾವಿನ ಗಿಡದ ಕೆಳಗೆ ಅರಶಿನ ಯಾಕೆ ಮಾಡ್ಬಾರ್ದ್ರಿ? ಗಡ್ಡೆ ಗೆಣಸು ಯಾಕೆ ಮಾಡಬಾರ್ದು? ಸರ್, ಅಲಿಲೋಪತಿ ಬೆಸ್ಟ್ ಆಪ್ಷನ್ ಅಂದ್ರೆ ಉದಾಹರಣೆ ಹಾವು ಕಡ್ದಾಗ ನಾವು ಕೊಡೋದು ಟ್ರೀಟ್ಮೆಂಟ್ ಕೊಡೋದ್ರಿ ಹಾವಿನ ವಿಷಾನ. ಆಂಟಿಡೋಟ್ ಕರೆಕ್ಟ್. ಹಂಗೂ ವಿಚಾರ. ತಾಳೆ ಕೃಷಿಯಲ್ಲಿ ಉತ್ತಮ ತಳಿಯ ಟಿ ಇಂಟು ಡಿ ಸಸ್ಯಗಳು ಸಿಗುವ ಉತ್ತಮ ನರ್ಸರಿಯನ್ನು ತಿಳಿಸಿ. ಅಲ್ಲಿ ಪ್ಯಾಟಿಸರಿ ಕೇಳ್ರಿ, ಅವ್ರು ಹೇಳ್ತಾರೆ. ನಮಗೆ ನರ್ಸರಿದಷ್ಟು ಗೊತ್ತಿಲ್ಲ. ರೈಟ್ ಸರ್. ತಾಳನ ಇದು ತಾಳೆ ಕೃಷಿಯಲ್ಲಿ ಇರುವ ಚಾಲೆಂಜಸ್ಗಳು ಮತ್ತು ಇದು ರೈತರಿಗೆ ಏನಾಗ್ಬೋದು, ಇದು ವರವಾಗಬಹುದಾ ಅಂತ ಏನೋ ಬರ್ದಿದ್ದಾರೆ. ಸರ್, ಇದೇನು ಗೊತ್ತಾ, ವರವೇ ಆಗಬಹುದಾ ಅಂತ. ತಾಳೆ ಕೃಷಿಗೆ ನೀರು ಸರ್ ಮಾಡ್ಬೋದು. ಆದ್ರೆ ಗೊಬ್ಬರ ಹಾಕಂಗಿಲ್ಲ, DAP ಕಾಂಪ್ಲೆಕ್ಸ್ ಏನು ಅದು ಹಾಕಂಗಿಲ್ಲ. ಅದು ಹಾಕಿದ್ರು ಅಕ್ಕಪಕ್ಕ ಹಾಕೋರಿ, ರಿಸಲ್ಟ್ ನೋಡ್ರಿ. ರೈಟ್. ಸರಿ. ತಾಳೆ ಕೃಷಿಯೊಳಗೆ ಚಾಲೆಂಜಸ್ ಏನಂದ್ರೆ ನೀರಿನ ನಿರ್ವಹಣೆ ರೀ. ನೀರು ಬಹಳ ಒಂದ್ ಸ್ವಲ್ಪ ಜಾಸ್ತಿ ಬೇಡುವಂತ ಇದು. ಎರೆ ಭೂಮಿಯಲ್ಲಿ, ಕಪ್ಪು ಭೂಮಿಯಲ್ಲಿ ಇನ್ನೂ ಸ್ವಲ್ಪ ಕಿರಿಕಿರಿ ಮಾಡುವಂತ ಬೆಳೆ. ಅಂದ್ರೆ ತಂತು ಬೇರ್ ವ್ಯವಸ್ಥೆ ಇರ್ತದ, ಎಲ್ಲಾ ಬೇರ್ ಮೇಲೆನೆ ಇರ್ತಾವ. ರೋಗ ಅಂತೂ ಇಲ್ಲಿ ತನಕ ಯಾವುದೂ ಇಲ್ಲ. ಮಾರ್ಕೆಟು ಇದ್ದಿದ್ರಲ್ಲೇ ಒಳ್ಳೆ ಮಾರ್ಕೆಟ್ ಇದೆ. ಅಂದ್ರೆ ಅದಕ್ಕೆ ಒಂದು ಬೋರ್ಡ್ ಮಾಡ್ಯಾರ, ನೀವು ಹಾಕೊಳ್ಬಹುದು. ಬಹಳ ಒಳ್ಳೆ, ಅಂದ್ರೆ ಪ್ರತಿ ತಿಂಗಳು ನಿಮ್ಗೆ ಆದಾಯ ಬರುವಂತದ್ದು. ಇನ್ನೂ ಒಂದಂದ್ರೆ ಯಾರು ಕದಿಯುವಂತ ಮಾಲಲ್ಲ ಅದು. ಕದ್ದೋಗಿ ನಾ ಮನೆಗೆ ಇವತ್ತು ಹೆಚ್ಚು ಪಲ್ಯ ಮಾಡ್ತೀನಿ ತಡಿ ಅಂತ ಏನ್ ಕೆಲಸ ಆಗೋದಿಲ್ಲ ಅದ್ರೊಳಗೆ. ಸೊ ನೀವು ಯಾರು ಹೊಲದಿಂದ ದೂರ ಇರ್ತೀರಿ ಅಂತವ್ರಿಗೆಲ್ಲ ಬಹಳ ಸೂಕ್ತವಾದ ಬೆಳೆ ಮಾಡ್ಬೋದು, ನೀರಿನ ವ್ಯವಸ್ಥೆ ಇದ್ರೆ. ಜೇಕಿನ ಗಡ್ಡೆ ಅಂದ್ರೆ ನಾಗರಮೋತ ಪೌಡರ್ ಅಂತ ಬರ್ತದೆ ಸರ್. ಅದೇನಿಲ್ಲ, ಜೇಕಿನ ಗಡ್ಡೆದ ಅದು ಗಡ್ಡೆ ತೆಗೆದು ಒಣಗಿಸಿ ಪೌಡರ್ ಮಾಡಿ ಅದನ್ನೇ ಆಯುರ್ವೇದಿಕ್ ಶಾಪ್ ಒಳಗೆ ಮಾರ್ತಾರ್ರಿ. ಸೊ ನಿಮ್ಗೆ ಅದು ಬಳಸಕ್ ಬಂದ್ರೆ ಅದು ಬೆಳೆ ಆಗ್ಬಿಡ್ತಲ್ಲ. ಅದು ಆಯುರ್ವೇದಿಕ್ ಶಾಪ್ ಅಂದ್ರೆ ಔಷಧಿ ಸಲುವಾಗಿ ಬಳಸ್ತಾರೆ ಸರ್. ಒಂದು ಚರ್ಮ ರೋಗಕ್ಕೆ, ಆಮೇಲೆ ಆಂಟಿವೈರಲ್ ಡ್ರಗ್ಗೆ ಅಂತ ಹೇಳಿ ಕೊಡ್ತಾರೆ, ಅದ್ರ ಸಲುವಾಗಿ ಮಾಡ್ತಾರೆ. ಧೂಪದಲ್ಲೂ ವಾಸನೆಗೋಸ್ಕರ ಸರ್. ಕ್ರಾಪಿಗೆ ಏನಿಲ್ಲ, ಅದ್ರದ್ದೇನಿಲ್ಲ. ಏನ್ ಮೇಡಮ್? ರೀ ಹಂಗೇನೋ ಮಾಡ್ಬೋದಂತ ನೋಡ್ರಿ ಸರ್. ಮೇಡಮ್ ಆಯುರ್ವೇದಿಕ್ ಡಾಕ್ಟರ್ ರೀ ಅವರು. ಅದೇನೋ ಅದ್ರದ್ದು ಪೇಸ್ಟ್ ಮಾಡಿ ಅಂಟಿಸಿದ್ರೆ ಕಾಂಡ್ಕೊರ್ಕದ್ದು ಅದ್ರ ಅಗೇನ್ಸ್ಟ್ ಯೂಸ್ ಮಾಡ್ಬೋದಂತ ಹೇಳ್ತಾ ಇದ್ದಾರೆ. ತೆಂಗಿಗೆ ಮಾಡ್ಬೋದ್ರಿ ಮೇಡಮ್? ಅವ್ರಿಗೆ ಗೊತ್ತಿಲ್ಲ ಅಂತ್ರಿ, ಬಟ್ ಪ್ರಯತ್ನ ಮಾಡಿ ನೋಡ್ರಿ, ಆದ್ರೂ ಆಗ್ಬೋದು. ಆಯ್ತಲ್ರಿ? ಆಗಿಲ್ರಿ? ಆಮೇಲೆ ಮುಂದುವರ್ಸ ಸರ್. ಯಾಕಂದ್ರೆ ಇದು ಉತ್ಸಾಹ ನೋಡಿದ್ರೆ ಒಂದ್ ದಿವಸದ ಮುಗಿಯೋದು ಕಾರ್ಯಾಗಾರ ಅದ ಅನ್ಸುತ್ತೆ. ಕನಿಷ್ಠ ಒಂದ್ 3-4 ದಿವಸ ಬೇಕು. ನೋಡೋಣ, ನಿಮ್ಮೆಲ್ಲರ ಸಹಕಾರ ಇದ್ರೆ ನಮ್ಮ ಉತ್ತಮ ಶಿಕ್ಷಣ ಕೇಂದ್ರದಿಂದ ಗೌರಿಶಂಕರ್ ಎತ್ತಾಕೊಂಡು ಬಂದು 3 ದಿವಸ ಕೂಡ